ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ಅನ್ನೋದಾದರೆ, ಪವಿತ್ರನ ಹಣೆ ಬರಹದಲ್ಲಿ ಇರೋ ಥರ ದೇವು ಸರ್ ಕೂಡ ಆಕ್ಸಿಡೆಂಟ್ ಆಗೋಗಿದೆ. ಅದು ಹೇಗೆ ಅಂತ ಫುಲ್ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ ಕೂಡ. ಪವಿತ್ರ ಬಂಧನ ಸೀರಿಯಲಲ್ಲಿ ಈ ಕಡೆ ಪವಿತ್ರ ಏನು ಮಾಡ್ತಾಳೆ, ನನಗೆ ವಾಮಿಟ್ ಬರ್ತಾ ಇದೆ ಸರ್, ಪ್ಲೀಸ್ ಕಾರನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೊರಗಡೆ ಹೋಗಿ ವಾಮಿಟ್ ಮಾಡ್ಕೊಳ್ತಾ ಇರ್ತಾಳೆ. ದೇವು ಸರ್ ಬಂದುಬಿಟ್ಟು ಇರಿ ನಿಮಗೆ ಒಂದು ಸ್ವಲ್ಪ ನೀರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ನೀರು ತರಕ್ಕಂತ ಹೋಗ್ತಾರೆ. ದೂರ್ಲಿಂತ ಒಂದು ಕಾರ್ ಇದು ಲಾರಿ ಬಂದುಬಿಟ್ಟು ಅವ್ರಿಗೆ ಹೊಡಿಯೋಕ್ಕಂತ ಬರುತ್ತೆ. ಅಯ್ಯೋ ಏನು ಸರ್ ನಿಂತ್ಕೊಳ್ಳಿ, ಏನು ರೀ ನಿಮಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ದೇವ್ರನ್ನ ಎಳೆದ್ಬಿಟ್ಟು ಈ ಥರ ಹಿಂದ್ಗಡೆ ತಳ್ಳಿಬಿಡ್ತಾಳೆ. ಹಾಗಾಗಿ ಹಿಂದ್ಗಡೆ ಒಂದು ಮರ ಇರೋದ್ರಿಂದ ಅದಕ್ಕೆ ಹೋಗಿ ತಲೆ ಎಲ್ಲ ಚಚ್ಚಿಬಿಡುತ್ತೆ. ಹಾಗೆ ತುಂಬ ಬ್ಲಡ್ ಬಂದು ಮೂರ್ಛೆ ಹೋಗ್ಬಿಡ್ತಾರೆ. ದೇವು ಸರ್ ಹಾಗೆ ಸತ್ತಿದಾರಂತನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಅಯ್ಯೋ ಯಾರಾದರೂ ಕಾಪಾಡಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗಿ ಹಾರ್ನ್ ಹೊಡಿತಾಳೆ. ಅಲ್ಲಿ ಪೊಲೀಸರು ಏನೋ ಆಘಾತ ಆಗಿರ್ಬೋದು ಬನ್ನಿ ನೋಡೋಣ ಅಂತ ಹೇಳಿದರೆ ದೇವು ಸರ್ ಎಲ್ಲಿರ್ತಾರೆ. ಹಾಗಾಗಿ ಅದನ್ನು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಇವಾಗಲೇ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಕೌಂಟ್ರಲ್ಲಿ ಹೆಸರು ಬರಿಬೇಕಾದ್ರೆ ಸರಿ ಇವ್ರು ಏನಾಗಬೇಕು ನಿಮಗೆ ಅಂತ ಹೇಳಿ ಅವ್ರು ನನ್ನ ಗಂಡನೇ ಅಂತ ಹೇಳಿಬಿಟ್ಟು ಒಪ್ಪಿ ಮತ್ತು ಸೈನ್ ಹಾಕಿ ಬರ್ತಾಳೆ. ಹೇಗಾದರೂ ಮಾಡಿ ದೇವು ಸರ್ನ ಉಳಿಸ್ಕೊಡಿ ಅಂತೇಳಿ ಡಾಕ್ಟ್ರ್ ಹತ್ರ ಕೇಳ್ಕೊಳ್ತಾ ಇರ್ತಾಳೆ. ಹಾಗೆ ದೇವು ಸರ್ ಉಳಿತಾರ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಪವಿತ್ರ ಕೂಡ ತುಂಬ ಟೆನ್ಷನಲ್ಲಿದ್ದಾರೆ. ಹಾಗಾಗಿದ್ರೆ ತಮ್ಮ ಫ್ರೆಂಡ್ ಜೊತೆಗೆ ಇರುವಂಥ ತಾತನ ಹತ್ರ ಫೋನ್ ಮಾಡಿ ಏನಾದರೂ ಹೇಳ್ತಾರ, ಹಾಗೆ ದೇವ್ ಸರ್ ಉಳಿತಾರ ಅಂತ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.